ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಏಪ್ರಿಲ್ ಮೇ ಅಂತ ಹೇಳಿದ್ರೆ ಏನಪ್ಪ ವಿಶೇಷ? ಸೊ ಏಪ್ರಿಲ್ ಮೇ ಅಂತಂದ್ರೆ ಮ್ಯಾಂಗೋ ಸೀಸನ್ ಅಂತ ಅರ್ಥ. ಸೊ ಇದು ಮ್ಯಾಂಗೋ ಸೀಸನಲ್ಲಿ ಉಪ್ಪಿನಕಾಯಿ ಹಾಕೋದಿದ್ರೆ ಹೇಗೆ ಅಲ್ವಾ? ಸೊ ಹಾಗಾಗಿ ನಾವು ಉಪ್ಪಿನಕಾಯಿ ರೆಸಿಪಿಯನ್ನು ಇವತ್ತು ಮಾಡ್ತಾ ಇದ್ದೀನಿ. ಸೊ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೇವೆ. ಸೊ ಇಲ್ಲಿ ಹಳ್ಳಿ ಸ್ಟೈಲಲ್ಲಿ ಉಪ್ಪಿನಕಾಯಿಯನ್ನು ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೇನೆ. ಅದಕ್ಕೂ ಮೊದಲು ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕು ಕಮೆಂಟು ಶೇರು ಮಾಡಿ. ನೋಡ್ತಾ ಇರ್ಬೋದು, ಎಲ್ಲ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಬೆಳ್ಳುಳ್ಳಿ ಎಲ್ಲ ಒಣಗಿಸ್ತಾ ಇದ್ದಾರೆ, ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಏನು ಮಾಡ್ತಿದ್ದಾರೆ ಅಂತ ಅವ್ರ ಹತ್ರನೇ ಕೇಳುವ, ಓಕೆನಾ? ಸೊ ಹೇಗೆ ಉಪ್ಪಿನಕಾಯಿ ಹಾಕ್ತಾರೆ, ಏನು ಮಾಡ್ತಾರೆ ಅಂತ ಅವ್ರ ಹತ್ರನೇ ಕೇಳುವ. ರೆಡಿ ಮಾಡ್ತಿದ್ದಾರೆ. ಸೊ ಓಕೆ ಅಜ್ಜ, ಇದೇನು ಮಾಡ್ತಿದ್ದೀರಾ? ಕಾಲು ಕೆ ಜಿಯಾ? ಇದಕ್ಕೇನೆಲ್ಲ ಬೇಕು? ಮಾವಿನಕಾಯಿ ಹಾಕ್ಲಿಕ್ಕೆ, ಉಪ್ಪಿನಕಾಯಿ ಹಾಕ್ಲಿಕ್ಕೆ? ಅರ್ಧ ಕೆ ಜಿ ಪೌನೆ ಕೆ ಜಿ ಎಣ್ಣೆ, ಕಾಲು ಕೆ ಜಿ ಉಪ್ಪು, ಕಾಲು ಕೆ ಜಿ ಸಾಸಿವೆ, ಕಾಲು ಕೆ ಜಿ ಬೆಳ್ಳುಳ್ಳಿ. ಎಷ್ಟಿದೆ ಎಣ್ಣೆ ಹಾಕ್ಕೊಳ್ತಿರೋದು? ಮೊದಲು 1 ಕಿಲೋ ಎಣ್ಣೆ, ಅರ್ಧ ಕೆ ಜಿ ಎಣ್ಣೆ ಬೇಕು. ಒಂದು 20 ಮಾವಿನಕಾಯಿ, 20 ಮಾವಿನಕಾಯಿಗೆ ಒಂದು ಅರ್ಧ ಕೆ ಜಿ ಒಳ್ಳೆ ಎಣ್ಣೆ, ಒಂದು 1/4 ಕೆ ಜಿ ಬೆಳ್ಳುಳ್ಳಿ, ಕಾಲು ಕೆ ಜಿ ಖಾರ, ಒಣ ಖಾರ, ಕಾಲು ಕೆ ಜಿ ಉಪ್ಪು, ಕಾಲು ಕೆ ಜಿ ಸಾಸಿವೆ. ಫಸ್ಟ್ ಏನು ಮಾಡಬೇಕು? ಫಸ್ಟು ಎಣ್ಣೆಗ ಬೆಳ್ಳುಳ್ಳಿ ಹಾಕಿ ಅದನ್ನು ಕಾಯಿಸ್ಬೇಕು. ನೀವು ಹೇಳಿದಷ್ಟು ಒಂದು ಕಾಲು ಕೆ ಜಿ, ಅರ್ಧ ಕೆ ಜಿ ಒಳ್ಳೆ ಎಣ್ಣೆ ಹಾಕಿ, ಅರ್ಧ ಕೆ ಜಿ, ಅರ್ಧ ಲೀಟರ್ ಎಣ್ಣೆ ಹಾಕಿ ಅದಕ್ಕೆ ಕಾಲು ಕೆ ಜಿ ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿ ಹಾಕಿ ಅದನ್ನೆಲ್ಲ ಕಸ ಖಾರ ಆ ಮಾವಿನಕಾಯಿ ಮೇಲೆ ಹಾಕಿ ಇದನ್ನ ಎಣ್ಣೆ ಬೆಳ್ಳುಳ್ಳಿ ಕಾಯಿಸಿ ಅದ್ರ ಮೇಲೆ ಹಾಕಿ ಕಲಿಸಿ ಮಾಡ್ಬೋದು. ಈಗ ಎಣ್ಣೆ ಕಾಯ್ತಲ್ವಾ? ಎಣ್ಣೆ ಕಾಯ್ದ ಮೇಲೆ ಬೆಳ್ಳುಳ್ಳಿ ಹಾಕು. ಕಾದಿದೆಯಾ? ಇನ್ನೊಂದು ಸ್ವಲ್ಪ ಎಣ್ಣೆ ಕಾಯ್ಬೇಕಾ ಅಂತಲ್ಲ? ಇದು ನೋಡಿ, ಈಗ ಕುದೀತಾ ಇದೆ ಎಣ್ಣೆ. ಹಾಗಾದ್ರೆ ಇದು ಕಾದಿದೆಯಲ್ಲ ಈಗ? ಡೈರೆಕ್ಟ್ ಎಣ್ಣೆಗೆ ಬೆಳ್ಳುಳ್ಳಿ ಹಾಕಬೇಕು, ಫಸ್ಟ್ ಕುದಿಸ್ಬೇಕು. ನೋಡಿ, ಡೈರೆಕ್ಟ್ ಎಣ್ಣೆಗೆ ಈಗ ಬೆಳ್ಳುಳ್ಳಿ ಹಾಕಿದ್ದೇವೆ. ಹೇಗೆ ಕುದೀತಾ ಇದೆ ಅಂತ. ಈ ಥರ ಫಸ್ಟು ಎಣ್ಣೆಗೆ ಬೆಳ್ಳುಳ್ಳಿ ಹಾಕಿ ಕುದಿಸ್ಕೋಬೇಕು. ಕಾಯಿದ ಮೇಲೆ 1/4 ಕೆ ಜಿ ಖಾರ, 1/4 ಕೆ ಜಿ ಉಪ್ಪು, 1/4 ಕೆ ಜಿ ಸಾಸಿವೆ ಹಾಕಿ ಅದ್ರ ಮೇಲೆ ಹಾಕಿ ಎಣ್ಣೆ ಹಾಕಿ ಕಲಿಸ್ಬಿಟ್ಟು ಇವನ್ನ ಎಣ್ಣೆಯಲ್ಲೇ ಕುದಿಸ್ಕೋಬೇಕು ಬೆಳ್ಳುಳ್ಳಿನ. ಸ್ವಲ್ಪ ತೋರಿಸಿ ಅದು ಹೇಗೆ ಅಂತ, ಕುದ್ದಿದೆಯಾ ಹೇಗೆ ಅಂತ. ಏನಾಗಬಾರ್ದು? ಕಲರ್ ಹೋಗ್ಯದ, ಕೆಂಪು ಎಣ್ಣೆ ಒಳಗೆ ಕೆಂಪಾಗಬಾರ್ದು. ಸ್ವಲ್ಪ ಕುದಿಸಿ ತೆಗಿಬೇಕಷ್ಟೇ. ಏನು ಮಾಡೋದು? ಮಾವಿನಕಾಯಿ ಕುತ್ತಿಗೆ ಹಾಕಬೇಕು. ಹಾಕಿ ಆದಮೇಲೆ ಅದನ್ನೆಲ್ಲ ಮಾಡಿದ್ದು ಐಟಮ್ಸ್ ಹಾಕಿ. ಇವನೆಂತ ಒಣಗಾಕಿದ್ರ ಮಾವಿನಕಾಯಿ ಕಟ್ ಮಾಡಿ? ಸ್ವಲ್ಪ ಗಾಳಿ ಆರ್ಲಂತ ಹಾಕಿ ಕಟ್ ಮಾಡಿ ಫುಲ್ ಇಡೀ ಮಾವಿನಕಾಯಿಯನ್ನು ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಮಾಡಿ ಇದನ್ನು ಸ್ವಲ್ಪ ಗಾಳಿಗೆ ಒಣಗಿದ್ವಿ. ನೀರೊಳಗೆ ಹಾಕ್ಬೇಕಮ್ಮ ಫಸ್ಟ್.
ನೀರೊಳಗೆ ಹಾಕಿ ಅದನ್ನ ಆಮೇಲೆ ರಾತ್ರಿ ಹಾಕಿ ಬೆಳಿಗ್ಗೆ ತೆಗೆದು ಅವನ್ನೆಲ್ಲ ಚೆನ್ನಾಗಿ ಒರೆಸಿ ಕಟ್ ಮಾಡಬೇಕು. ಕಟ್ ಮಾಡಿ ಹೊಳ್ಳಿ ಅವನ್ನ ಕೇರ್ ತೆಗೆದು ಬಟ್ಟೆ ತೊಗೊಂಡು ಇವನ್ನ ಒರೆಸಿ ಆಮೇಲೆ ಒಂದು ಸ್ವಲ್ಪ ಗಾಳಿಗೆ ಬಿಟ್ಟು 1/4 kg ಉಪ್ಪು, 1/4 kg ಖಾರ, 1/4 kg ಸಾಸಿವೆ, ಅರ್ಧ kg ಎಣ್ಣೆ ಹಾಕಿ ಆದಮೇಲೆ ಕಲಿಸಿ ಹಾಕ್ಬೋದು. 20 ಕಾಯಿಗೆ ಖಾರ. ಈಗ ಮೊದಲಿಗೆ ಮೇಲೇನೆ ಖಾರ ಹಾಕ್ಕೋಬೇಕಾ? ಎಷ್ಟು ನೀವು ಹೇಳಿದಷ್ಟು 1/4 kg ಖಾರ ಇದರ ಮೇಲ್ಗೆನೆ ಹಾಕ್ಕೋಬೇಕು. ಜಾಸ್ತಿ ಆದ್ರೆ ನಡೆಯುತ್ತೆ. ಅದೇನು ಎಣ್ಣೆಯಲ್ಲಿ ಕಲಿಸ್ತೀವಲ್ಲ ಖಾರ ಗೊತ್ತಾಗಲ್ಲ. ಉಪ್ಪ ಕಲ್ಲುಪ್ಪು ಹಾಕ್ಬೇಕಾ? ಕಲ್ಲುಪ್ಪು ಹಾಕ್ಬೇಕಾಗಿತ್ತು. ಇದು ಹಾಕಿದ್ರೆ ನಡೀತದೆ. ಗೊತ್ತಾಗಲ್ಲ, ಅಳತಿ ಜಾಸ್ತಿ ಆದ್ರೆ ಸರಿ ಆಗಲ್ಲ. ಆದ್ರೂ ಒಳ್ಳೇದು ಕಡಿತಾವೆ. ಇದೇನು 1/4 kg ಸಾಸಿವೆನ ಮಿಕ್ಸಿಗೆ ಹಾಕ್ಕೊಂಡಿದ್ದೀರಾ? 1/4 kg ಸಾಸಿವೆನ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣ ಮಾಡ್ಕೊಂಡಿದ್ದೀರಿ. ಆಮೇಲೆ ಇದಕ್ಕೆ ಹಾಕಿ ಕಲಿಸುವಂಥದ್ದು. ಈಗ ನೋಡಿ ಬೆಳ್ಳುಳ್ಳಿ ಎಲ್ಲ ಒಣಗಾಕ್ಲಿಕ್ಕೆ ಹಾಕಿದ್ದು. ಸೊ ಅಲ್ಲೇ ಇದೆ ಖಾರ. ಸೊ ಇದಕ್ಕೀಗ ಉಪ್ಪಿನಕಾಯಿಗೆ ಮಾವಿನಕಾಯಿ, ಖಾರ ಮತ್ತು ಸಾಸಿವೆ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಹಾಕಿಟ್ಟಿದ್ದೀರಿ. ಈಗ ಬೆಳ್ಳುಳ್ಳಿ ಎಣ್ಣೆಲ್ಲ ಹಾಕಿ ಕುದಿಸ್ಕೊಂಡಿರೋಂಥದ್ದು ತಂದಿದ್ದೀರಿ. ಎಲ್ಲ ಸೇರಿಸಿ ಈಗ ಮಿಕ್ಸ್ ಮಾಡಿ ಇಡಬೇಕಲ್ಲ. ನೋಡ್ಬೋದು ಈಗ ಆಗ ಕಾಯಿಸಿಟ್ಟಂಥ ಬೆಳ್ಳುಳ್ಳಿ ಮತ್ತು ಎಣ್ಣೆನ ಡೈರೆಕ್ಟಾಗಿ ಏನು ಮಾವಿನಕಾಯಿಗೆ ತೋರಿಸಿದ್ದೇವೆ ಅದಕ್ಕೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಳುವಂಥದ್ದು. ಆಯಿಲನ್ನೇ ಡೈರೆಕ್ಟಾಗಿ ಹಾಕುವಂಥದ್ದು. ಆಮೇಲೆ ಕಲಿಸ್ಕೋಬೇಕಲ್ಲ. ಆಮೇಲೆ ಕಲಿಸ್ಬೇಕು. ಬಿಸಿ ಇದೆ ಅದು ಎಣ್ಣೆ. ಈ ಥರ ಕಲಿಸಿಟ್ರೆ ಆಯ್ತಾ? ಇದಕ್ಕೇನು ನೀರು ಏನು ಹಾಕ್ಲಿಕ್ಕಿಲ್ಲ. ನೀರು ಹಾಕಬೇಕು, ನೀರು ಮುಟ್ಟಿಸ್ಬಾರ್ದು. ಈ ಥರ ಎಲ್ಲ ಕಲಿಸಿ ತಿರುವಿ ಇಡಬೇಕು. ತಿರುವಿ ಕಾಟ ಒಂದು ಡಬ್ಬಗೆ ಹಾಕಿ ಮುಚ್ಚಿಡಬೇಕು. ಎಷ್ಟು ದಿನ ಇಡಬೇಕು ಇದನ್ನ? ಎಷ್ಟು ದಿನ ಇಟ್ಟರೆ ಏನಾಗೋದು. ಇದು ಮಾಗಬೇಕು ಅಂತ ನಾವು ತಿನ್ಬೇಕಂದ್ರೆ ಯಾವಾಗ ತಿನ್ಬೋದು? ನೀವು ಯಾವಾಗ ತಿನ್ಬೋದು. ಈಗ ಕಲಿಸಿಟ್ಟು ಈಗನೂ ತಿನ್ಬೋದಾ? ಈಗಲೂ ತಿನ್ಬೋದು. ನೋಡ್ಬೋದು ಹೇಗೆ ಉಪ್ಪಿನಕಾಯಿ ಮಾಡೋದಂತ ನೋಡ್ತಾ ಇದ್ದೀರಲ್ಲ. ನೋಡ್ಬೋದು, ನೋಡಲಿಕ್ಕೆ ಕಲರ್ಫುಲ್ ಆಗಿದೆ. ತಿನ್ಲಿಕ್ಕಂತೂ ಬಾಯಲ್ಲಿ ನೀರೇ ಬರುತ್ತೆ ಅಲ್ವಾ? ನನಗಂತೂ ನೀರು ಬರ್ತಿದೆ ನೋಡಿ. ನಿಮಗೂ ನೀರು ಬರ್ತಿರ್ಬೋದು ಬಾಯಲ್ಲಿ. ನೀವು ಕೂಡ ಒಂದ್ಸರಿ ಮಾಡಿ. ಹೀಗೇನೆ ಉಪ್ಪಿನಕಾಯಿ ಮಾತ್ರ ಸೂಪರಾಗಿ ಬರ್ತದೆ. ಇದನ್ನು ಕಲಿಸಿದ್ದೀನಿ ರೀ. ಇದನ್ನು ಒಂದು ಡಬ್ಬಕ್ಕೆ ಹಾಕಬೇಕು. ಮತ್ತು ಇದನ್ನೊಂದು ಕಲಿಸ್ತೀನಿ ರೀ. ಇದನ್ನು ಕಲಿಸಿ ಡಬ್ಬಕ್ಕೆ ಸೆಟ್ ಮಾಡಬೇಕು. ಸಾಕು, ಇದು ಬರೋಬ್ಬರಿ ಆಯ್ತು ನೋಡಿ. ಇದು ಸಾಕಿರ ಬರ ತಗೊಂಡು ಇದಕ್ಕೆ ಯಾಕೆ ಉಪ್ಪು ಹಾಕ್ತಿದ್ದೀರಾ? ಕಲಸಿದ್ದನ್ನು ಇದಕ್ಕೆ ಹಾಕ್ಕೊಳ್ಬೇಕಾ? ಹಾಕಿ ಆದಮೇಲೆ ಒಂದು 2 ದಿವಸ ಬಿಟ್ಟು
ಹೊಳ್ಳಿ ಒಂದು ಸೌಟ್ ತೊಗೊಂಡು ಅದನ್ನೆಲ್ಲ ಹಿಂಗೆ ಕಲಿಸ್ಬೇಕು ಮ್ಯಾಲೆ ತಳಗ ಮಾಡಿ 2 ದಿನಕ್ಕೊಮ್ಮೆ 8 ದಿನದಾಗ 2 ಸಲ ಹಿಂಗೆ ಮಾಡ್ಬೇಕು. ಕಲಿಸ್ಬೇಕು 8 ದಿನಕ್ಕೊಮ್ಮೆ 2 ಸರಿ ಕಲಿಸಿದ್ರೆ ಇಟ್ಕೋಬೇಕು. ಮತ್ತೆ ಅಂತ ಆಗಬೇಕು ತಿನ್ನಕ್ಕೆ ರುಚಿ ಆಗ್ತದೆ. 1 ವರ್ಷ ಕಾಯ್ತಾರೆ. ಜಾಸ್ತಿ ಕಾಯ್ತಾರೆ ಜನ ಇದ್ರೆ 1 ವರ್ಷ ತಿನ್ಬೋದು. 2 ವರ್ಷಗಳು ತಿನ್ಬೋದು. ಏನಾಗಲ್ಲ. ನೋಡಿ ಈಗ ಒಂದು ಡಬ್ಬ ಫುಲ್ ಆಯಿತು. ಸೊ ನಾವು ಎಷ್ಟು ಮಾವಿನಕಾಯಿ ತಗೊಂಡಿದ್ವಿ ನೋಡ್ಬೋದು. ಇದೊಂದು ದೊಡ್ಡ ಡಬ್ಬದಲ್ಲಿ ಫುಲ್ ಆಗಿದೆ. ಎಷ್ಟು ಇದರಲ್ಲಿ ಎಷ್ಟು ಮಾವಿನಕಾಯಿ ತಗೊಂಡಿದ್ರಿ? ಜಾಸ್ತಿ ಇದ್ದಿಲ್ಲ, ಒಂದು 15 ಕಾಯಿ. 15 ಕಾಯಾ? ಸೊ 15 ಕಾಯಿಗೆ ಇದೊಂದು ಇಷ್ಟು ದೊಡ್ಡ ಡಬ್ಬ ಫುಲ್ ಆಗಿ ಇನ್ನೊಂದು ಸ್ವಲ್ಪ ಉಳಿದಿದೆ. ಇನ್ನೊಂದು ಚಿಕ್ಕ ಡಬ್ಬಿ ಇದೀಗ ಇಷ್ಟು ಉಳಿತಾ? ಎಷ್ಟು ಉಳಿತು? ದೊಡ್ಡ ಡಬ್ಬಿಗೆ ಹಾಕಿರ್ಬೋದು. ದೊಡ್ಡ ಡಬ್ಬಿ ತುಂಬಿದ ಮೇಲೆ ಒಂದು ಸ್ವಲ್ಪ ಉಳಿತು. ಸಣ್ಣ ಡಬ್ಬಿಗೆ ಹಾಕಿದ್ದು 100 ಕಾಯಿ ಹಾಕಿದ್ರ ಮೇಲೆ ಒಂದು 2.5 kg ಒಳ್ಳೆ ಎಣ್ಣೆ, 1 kg ಜಾಸ್ತಿ ಹಾಕೋರಿಗೆ ಒಂದು 100 ಕಾಯಿ ಹಾಕ್ಬೇಕಾದ್ರೆ ಒಂದು 2.5 kg ಎಣ್ಣೆ, ಒಂದು kg ಖಾರ, ಒಂದು 1.5 kg ಉಪ್ಪು, ಒಂದು ಕಿಲೋ ಬೆಳ್ಳುಳ್ಳಿ. 1.5 kg ಅಂದರೆ 1.5 kg. 1.5 kg. ಒಂದು ಅರ್ಧ kg ಸಾಸಿವೆ, 100 ಕಾಯಿ ಜಾಸ್ತಿ ಹಾಕಿ 100 ಕಾಯಿ ಹಾಕೋರಿಗೆ. ನಾವೀಗ ಹಾಕಿರೋದು 15 ಕಾಯಿ. 15 ಕಾಯಿ, 1/4 kg ಬೆಳ್ಳುಳ್ಳಿ, 1/4 kg ಸಾಸಿವೆ, 1/4 kg ಖಾರ, 1/4 kg ಉಪ್ಪು, ಅರ್ಧ kg ಒಳ್ಳೆ ಎಣ್ಣೆ. ಇದು ಎಷ್ಟು? 15 ಕಾಯಿಗೆ ಇದು ಸರಿ ಆಗುತ್ತೆ. ಜಾಸ್ತಿ ಆದ್ರೆ ಎಲ್ಲ ಒಳ್ಳೆ ಆಗುತ್ತೆ. 8 ದಿನದಾಗ 2 ಸಲ ತಿರುಗಿಸ್ಬೋದು. ಇದು ಹೊಳ್ಳ ಆದಮೇಲೆ ಆ ಕಡೆ ಯಾವಾಗಾರ ಒಮ್ಮೊಮ್ಮೆ ನೆನಪಾದಾಗ ಹಿಂಗೆ ಹೊಳಿಸಾಡಿ ಮ್ಯಾಕ ತಳಕ ಮಾಡಿ ತಿನ್ಬೋದು ಅಂತ. ಬಿಸಿ ರೊಟ್ಟಿ, ಬಿಸಿ ಚಪಾತಿ, ಅನ್ನ ಎಲ್ಲಕ್ಕೂ ಒಳ್ಳೆ ಆಗುತ್ತೆ. ಊಟ ಚೆನ್ನಾಗಿದೆ. ಅದಕ್ಕಾಗಿ ಒಂದು ಹಾಕ್ಬೋದು. ಥ್ಯಾಂಕ್ ಯು. ಸೊ ನೋಡಿದ್ರಲ್ವ ಹೇಗೆ ಉಪ್ಪಿನಕಾಯಿ ಹಾಕೋದು ಅಂತೇಳಿ ಹಳ್ಳಿ ಸ್ಟೈಲಲ್ಲಿ. ಸೊ ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸೊ ಇದೇ ಥರ ರೆಸಿಪಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕು, ಕಮೆಂಟು, ಶೇರು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.